ಇದು ಈ ವರ್ಷದ ಶೈಕ್ಷಣಿಕ ವರ್ಷ ಮೊದಲು ಮತ್ತು ವಾರ್ಷಿಕ ಪರೀಕ್ಷೆ ಇದು 6 ಮತ್ತು 7ನೇ ತಾರೀಕಿಗೆ 6ನೇ ತಾರೀಕು ಏಪ್ರಿಲ್ 6ವರೆಗೆ ಪರೀಕ್ಷೆ ಇದೆ. ಇಂಥ ಸಂದರ್ಭ ಇದ್ದರೂ ಕೂಡ ಈ ಜನಗಣತಿ ತರಬೇತಿಗೆ ತಾಲೂಕಿನ ಎಲ್ಲ ತುಂಬ ಜನ ಶಿಕ್ಷಕ ನಿಯೋಜನೆ ಮಾಡಿದ್ದಾರೆ. ಅದೆಷ್ಟು ಅವೈಜ್ಞಾನಿಕ ಇದೆ ಅಂತಂದರೆ, ಕೆಲವು ಶಾಲೆಯಲ್ಲಿ ಒಬ್ಬರು ಶಿಕ್ಷಕರಿದ್ದಾರೆ, ಅಲ್ಲಿ ಕೂಡ ಬೇರೆ ಶಾಲೆ ಶಿಕ್ಷಕರು ನಿಯೋಜನೆ ಮಾಡಿರುವಂಥದ್ದು. ಇನ್ನೊಂದು ಆ ಸಬ್ಜೆಕ್ಟ್ ಇದೆ, ಪರೀಕ್ಷೆ ಇದೆ, ನಾಳೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಇದೆ, ಆ ಟೀಚರ್ ಕೂಡ ತರಬೇತಿ ನಿಯೋಜನೆ ಮಾಡಿರುವಂಥದ್ದು. ಇದು ಆತಂಕಕಾರಿ ಬೆಳವಣಿಗೆ. ಯಾಕಂದರೆ ಒಂದು ಕಡೆ ಸರ್ಕಾರ ಇದು ಸರ್ಕಾರಿ ಶಾಲೆಯನ್ನು ಬೆಳೆಸಿ ಆಂದೋಲನ ಮಾಡಿ ಅಂತ ಹೇಳುತ್ತೆ, ಜೊತೆಲಿ ಇದರ ತರಬೇತಿ ನಿಯೋಜನೆ ಮಾಡೋದ್ರಿಂದ ಸಹಜವಾಗಿ ಪೋಷಕರಲ್ಲಿ ಹೊಸದಾಗಿ ಸೇರಿಸುವಂಥ ಪೋಷಕರಲ್ಲಿ ಕೂಡ ಸರ್ಕಾರಿ ಶಾಲೆ ಬಗ್ಗೆ ಒಂದು ತಾತ್ಸಾರ ಭಾವನೆಗಳು ಮೂಡಲಿಕ್ಕೆ ಕಾರಣ ಆಗ್ತಿದೆ. ಹಾಗಾಗಿ ಇನ್ನೊಂದು ಸರ್ಕಾರ ಒಂದ್ಸರಿ ಒಬ್ಬರು ಅಧಿಕಾರಿ ಆದೇಶ ಮಾಡಿದರು, ಶಾಲಾ ಅವಧಿಯಲ್ಲಿ ಯಾವುದೇ ಇತರೆ ಕಾರ್ಯಕ್ರಮ ಇಟ್ಕೋಬಾರ್ದು, ತರಬೇತಿ ಇಂಥದ್ದಲ್ಲಿ ಇಡಬಾರ್ದು ಅಂತ ಹೇಳಿ. ಹಾಗಿದ್ದು ಸಹ ಈ ಥರದೊಂದು ತರಬೇತಿ ಕೊಡೋದ್ರಿಂದಾಗಿ ಶಾಲೆ ಬೇಗ ನಮ್ಮ ಪೋಷಕರಿಗೆ ಒಂದು ಹೇಗೆ ನಾವು ಯಾಕೆ ಕಳಿಸ್ಬೇಕು ಅನ್ನೋದೊಂದು ಭಾವನೆಗಳು ಮೂಡಲಿಕ್ಕೆ ಕಾರಣ ಆಗ್ತದೆ. ಯಾವುದೇ ಕಾರಣಕ್ಕೂ ಸೆನ್ಸಸ್ ಟ್ರೈನಿಂಗಿನ ಏಪ್ರಿಲ್ 8ನೇ ತಾರೀಕು ನಂತರ, ಅಂದರೆ ಸಮುದಾಯದ ಶಾಲೆ ಕಾರ್ಯಕ್ರಮ, ಆ ದಿನ ಆಲ್ಮೋಸ್ಟ್ ಎಲ್ಲ ಪೋಷಕರು ಬರ್ತಾರೆ, ತಮ್ಮ ಮಕ್ಕಳು ಪೇಪರ್ ನೋಡ್ತಾರೆ. ಆವಾಗ ಆ ಟೀಚರ್ ಇಲ್ಲ ಅಂದರೆ ಪೋಷಕರು ಏನು ಅನ್ಕೋತಾರೆ, ಮುಂದಿನ ಸಲ ಅವ್ರು ಕಳಿಸ್ತಾರ. ಹಾಗಾಗಿ ಸರ್ಕಾರಿ ಶಾಲೆ ಉಳಿಬೇಕು, ಬೆಳಿಬೇಕು ಅಂದರೆ ಈ ಥರ ಕಾರ್ಯಗಳು ಆಗಬೇಕು. ಮತ್ತು ಅಲ್ಲಿರುವ ಅಧಿಕಾರಿಗಳಿಗೆ ಹೆಚ್ಚು ಕಾಳಜಿ ಬೇಕು, ಮತ್ತು ಅಲ್ಲಿ ಶಿಕ್ಷಕರಿಗೂ ಬರೀ ಪೋಷಕರಿಗೆ ಸರ್ಕಾರಿ ಶಾಲೆ ಕಾಳಜಿ ಇದ್ರೆ ಸಾಲದು, ಅವರಿಗೆಲ್ಲ ಸರ್ಕಾರದ ಎಲ್ಲ ಸವಲತ್ತು ಬೇಕು, ಸಂಬಳ ಬೇಕು. ಹಾಗಾಗಿ ಅವರು ಅಧಿಕಾರಿಗಳು ಕರೆಕ್ಟಾಗಿ ಅದೇನೇನು ನಿರ್ದೇಶನ ಕೊಡಬೇಕು, ಅಲ್ಲಿಯ ಬೆಳವಣಿಗೆಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಇದನ್ನು ಮಾರ್ಪಾಡು ಮಾಡಿ ಏಪ್ರಿಲ್ 8ರ ನಂತರ ಅವ್ರಿಗೆ ತರಬೇತಿಗಳನ್ನು ಕೊಟ್ಟು ಜನಗಣತಿ ನಡೆಸಬೇಕಂತ ನಾವು ಎಲ್ಲ ಶಾಲೆಯ STMCಯ ಅಧ್ಯಕ್ಷ ಸದಸ್ಯರುಗಳು ಸೇರಿಕೊಂಡಿದ್ದೀವಿ. ತುಂಬ ಜನ ಇದ್ದರು, ಈಗ ನೀವು ತಡ ಆಯಿತು, ಅವರೆಲ್ಲ ಹೋದರು. ಹಾಗಾಗಿ ನಾವು ತಹಶೀಲ್ದಾರಿಗೆ ಒಂದು ಮನವಿ ಕೊಟ್ಟು, BO ಮೇಡಮ್ ಜೊತೆ ಮನವಿ ಕೊಟ್ಟು ಈಗ ನಾವು ಇಲ್ಲಿದ್ದೀವಿ, BO ಆಫೀಸ್ನಲ್ಲಿ ಇದ್ದೀವಿ. ಶಾಲಾ ಇರುವಂಥ ದಿನಗಳಲ್ಲಿ ಬೇಡ, ಯಾವುದೇ ತರಬೇತಿಗಳು ಇದ್ರೂ ರಜಾ ದಿನಗಳಲ್ಲಿ ಅಥವಾ ಶಾಲೆಗೆ ಯಾವುದೇ ಥರದ ಎಕ್ಸಾಮಿಗಾಗಲಿ ಬೇರೆ ಕಾರ್ಯಕ್ರಮಗಳಲ್ಲಿ ಶಾಲೆ ನಡೆಯುವಂಥ ಮಕ್ಕಳುಗಳಿಗೆ ಜೊತೆ ಟೀಚರ್ಸ್ ಇರಬೇಕಾದಂಥ ಅವಧಿಯಲ್ಲಿ ಈ ಥರದ ಬೇರೆ ಕಾರ್ಯಕ್ರಮಗಳನ್ನ ಸರ್ಕಾರದವರು ಹಾಕದೇ ಇರೋದು ಒಳ್ಳೆಯದು ಅಂತ ನಮ್ಮೆಲ್ಲರ ಅಭಿಪ್ರಾಯ. ಅದರಿಂದನೇ ಶಾಲೆಯಲ್ಲಿ ಟೀಚರ್ಸು ಮೀಟಿಂಗು ಅಥವಾ ಈ ಥರ ಯಾವ್ದಾದ್ರು ತರಬೇತಿಗಳು ಅಂತ ಹೋದಾಗ ಮಕ್ಕಳು ಅಲ್ಲಿ ಆ ದಿನ ಅವರಿಗೆ ಸುಮ್ಮನೆ ಹಾಳಾಗುತ್ತೆ, ಪೋಷಕರಿಗೂ ಅದು ಅಸಮಾಧಾನ ಆಗುತ್ತೆ. ಅದರಿಂದ ಮಕ್ಕಳು ಕಳಿಸೋದು ಕಡಿಮೆ ಆಗ್ತಾ ಇದೆ ಸರ್ಕಾರಿ ಶಾಲೆಗಳಿಗೆ ಅಂತ ನಾವು ಕೇಳ್ಕೊತೀವಿ. ತಹಸೀಲ್ದಾರಿಗೆ ಕೂಡ ಇವತ್ತು ರಿಕ್ವೆಸ್ಟ್ ಮಾಡಿದ್ದೀವಿ. ಇದನ್ನು 8ನೇ ತಾರೀಕು ನಂತರ ಏನು ಈ ಸೆನ್ಸಸ್ ಕಾರ್ಯಕ್ರಮದ ತರಬೇತಿ ಏನಿದೆ 8ನೇ ತಾರೀಕು ನಂತರ ಮಾಡಿ ಅಲ್ಲಿ ತನಕನೂ ಟೀಚರ್ಸು ಶಾಲೆಯಲ್ಲಿ ಇರಲಿ. ಯಾಕಂದರೆ ಈಗ ಆಲ್ರೆಡಿ ಎಕ್ಸಾಮ್ ಆಗಿರೋದು, ಅವರಿಗೆ ವ್ಯಾಲ್ಯೂಯೇಷನ್ ಕೂಡ ಇರುತ್ತೆ. ವ್ಯಾಲ್ಯೂಯೇಷನ್ ಆಗಿ 8ನೇ ತಾರೀಕು ಸಮುದಾಯದತ್ತ ಶಾಲೆ ದಿನ ಪೋಷಕರಿಗೆ ಅವರ ಬರೆದಂಥ ಪೇಪರ್ನ, ಮಕ್ಕಳು ಬರೆದಂಥ ಪೇಪರ್ಗಳನ್ನ ಕೊಡಬೇಕು. ಬಟ್ ಈ ತರಬೇತಿ ಇರೋದ್ರಿಂದ ಅವರಿಗೆ ಆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಆಗ್ತಿದೆ. ಹಾಗಾಗಿ 8ನೇ ತಾರೀಕು ನಂತರ ಮಾಡ್ಕೊಳ್ಳಿ ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಶಾಲಾ ಶೈಕ್ಷಣಿಕ ಅವಧಿ ಮುಗಿಯುವ ಮುನ್ನವೇ ಶಿಕ್ಷಕರಿಗೆ ಜನಗಣತಿ ತರಬೇತಿ. ತಾಲೂಕಿನ ವಿವಿಧ ಶಾಲೆಗಳ STMC ಅಧ್ಯಕ್ಷರ ಆಕ್ಷೇಪ. 2025-26ನೇ ಸಾಲಿನ ಶೈಕ್ಷಣಿಕ ಅವಧಿ ಮುಗಿಯುವ ಮುನ್ನವೇ ಶಿಕ್ಷಕರನ್ನು ಜನಗಣತಿ ಕಾರ್ಯದ ತರಬೇತಿಗೆ ಕರೆದಿರುವುದಕ್ಕೆ ತಾಲೂಕಿನ ವಿವಿಧ ಸರ್ಕಾರಿ ಶಾಲೆಗಳ STMC ಅಧ್ಯಕ್ಷರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಭೇಟಿ ಮಾಡಿ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿ ಶಾಲೆಗಳು ಮುಗಿದ ಬಳಿಕ ತರಬೇತಿ ನಡೆಸಲು ಮನವಿ ಮಾಡಿದರು. ನಂತರ ಈ ಕುರಿತು N4 ನ್ಯೂಸ್ನೊಂದಿಗೆ ಮಾತನಾಡಿ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದರು.